ಅನುದಾನದಲ್ಲಿ ಭಾಗವಹಿಸಿದ ಕಾಣಿಕೆ ಹಾಕುವುದಿಲ್ಲ. ಯಾವುದೇ ತೊಂದರೆ ತಾಪತ್ರ ಕಷ್ಟ ಕಾರ್ಪಣ್ಯ ಪರಿಹಾರ ಆಗಲಿ, ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ, ಅಮ್ಮನವರ ಅನುಗ್ರಹ ಇರಲಿ. ಹಾಯ್ ಹೆಲೋ ನಮಸ್ಕಾರ. ನಾವು ನಿಮ್ಮ ಪ್ರವೀಣ್ ಆಚಾರ್ಯ ಗೋಳಿಂಗಿ. ಇವತ್ತು ನಾವು ಬಂದಿರೋದು ಶ್ರೀ ಕ್ಷೇತ್ರ ಕಮಲಶಾಲೆಗೆ. ಇಲ್ಲಿ ವಿಶೇಷವಾಗಿ ದೇವರ ಮಹಿಮೆ ಹಾಗೂ ಇಲ್ಲಿನ ಊಟದ ವ್ಯವಸ್ಥೆ ಬಗ್ಗೆ ಈ ಸಂದರ್ಶನದಲ್ಲಿ ಕೇಳೋಣ, ಬನ್ನಿ. ಸಚ್ಚಿದಾನಂದ ಛಾತ್ರ ಮೆನನ್ ಟ್ರಸ್ಟಿ, ಮತ್ತೊಬ್ಬರು ಚಂದ್ರಶೇಖರ್ ಯತಿಮುಕ್ತೇಶ್ ಅವರು, ಮತ್ತೊಬ್ಬರು ಶ್ರೀನಿವಾಸ್ ಛಾತ್ರ ಅವರು ತೀರಿವಾಗಿದ್ರು. ಅವ್ರ ಬದಲಿಗೆ ಇನ್ನೂ ಆಗಿಲ್ಲ. ದೇವಿ ಸ್ವಯಂ ಉದ್ಭವ. ಕ್ಷೇತ್ರಾಯುಗಿನ ಮೊದಲು ಕೃತಾಯುಗದಲ್ಲಿ ಟೆಂಪಲ್ ಉಂಟು. ಕೃತಾಯುಗ ಆಯ್ತು, ಕ್ಷೇತ್ರಾಯುಗ ಆಯ್ತು, ದ್ವಾಪರಾಯುಗ ಆಯ್ತು, ಕಲಿಯುಗ ಬಂತು. ಅಲಂಕಾರಕ್ಕೆ ಮಾತ್ರ ಮೂರ್ತಿನ ಶೃಂಗೇರಿ ಜಗದ್ಗುರುಗಳು 92ನೇ ಇಸ್ವಿಯಲ್ಲಿ ಪ್ರತಿಷ್ಠೆ ಮಾಡಿದ್ರು. ದಿನ ಎಲ್ಲರೂ ಬಂದ್ರು, ಅನ್ನ ಸಂತರ್ಪಣೆ, ಎಲ್ಲಾ ಬಡವ ಬರ್ಲಿ ದೊಡ್ಡ ಬರ್ಲಿ ಎಲ್ಲರಿಗೂ ಕೂತ್ಕೊಳ್ಳಿಕ್ಕೆ ಕುರ್ಚಿ, ಊಟಕ್ಕೆ ಟೇಬಲ್, ಬಾಳೆಲೆ ಊಟ, ಎಲ್ಲರಿಗೂ ಬಡವ ದೊಡ್ಡವ ಎಲ್ಲರಿಗೂ ಒಂದೇ ಊಟ. ದೇವಿ ಸ್ವಯಂ ಉದ್ಭವ. ಕ್ಷೇತ್ರಾಯುಗದ ಮೊದಲು ಈಶ್ವರನ ಆಸ್ಥಾನದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮ ಏರ್ಪಾಟಾಗುತ್ತೆ. ಸ್ವರ್ಗದ ಎಲ್ಲ ಅಪ್ಸರೆಯರು ಬರ್ತಾರೆ. ಪಿಂಗಳದಲ್ಲಿ ಅತಿ ಸುಂದರಿ, ಅತಿ ಅಹಂಕಾರಿ ಅವಳು ಅರ್ಧ ಗಂಟೆ ತಡೆದು ಬಂದುಕೊಂಡು ಈಶ್ವರನ ಸಿಟ್ಟು ಬರುತ್ತೆ. ಮಾನವನನ್ನು ಬೈತಾನೆ. ಮಾನವನನ್ನು ಬೈದುಕೊಂಡು ಅವಳು ವಾಪಸ್ ಈಶ್ವರನ ರಿಪೀಟ್ ಬೈತಾಳೆ. ನಿನಗೆ ತಲೆಯಲ್ಲಿ ಹುಡುಗಿ, ತೊಂಟದಲ್ಲಿ ಹಾವು, ಮೈ ತುಂಬ ಬುದ್ಧಿಯಲ್ಲಿ ಹೆಣ್ಣು ಬೈದುಕೊಂಡು ಪಾರ್ವತಿ ಸಿಟ್ಟು ಬಂದು ನೀವು ಭೂಮಿಯಲ್ಲಿನ ಕುಬ್ಜಿಯಾಗಿ ಭೂಲೋಕದವ್ರು ಹುಟ್ಟು ಒಂದು ಶಾಪ ಕೊಡ್ತಾರೆ. ಶಾಪಕ್ಕೆ ವಿಮೋಚನೆ ನೀಡಲು ಕೇಳ್ತಾಳೆ. ದ್ವಾಪರಾಯುಗದಲ್ಲಿ ಕಂಸನ ಆಸ್ಥಾನದಲ್ಲಿ ಗಂಧದೇವಿಕೆಯನ್ನ ಕೃಷ್ಣ ಪರಮಾತ್ಮ ಬಂದು ನಿನ್ ಮುಟ್ಟೋದ್ಕೊಳ್ಳೆ ನಿನ್ನ ಸರ್ಕಾರಗಳು ಅಲ್ಲಿಗೆ ಮುಗಿಲಿಲ್ಲ. ಪಶ್ಚಿಮ ಘಟ್ಟ ತುದಿಯಲ್ಲಿ ನನ್ನ ಕುರಿತು ತಪಸ್ ಮಾಡ್ತಾ ಕುಬ್ಜಾ ನದಿಯಾಗಿ ಬಂದಿರ್ತಾಳೆ. ಅದೇ ಕುಬ್ಜಾ ನದಿ. ಕಮಲಶಾಲೆಯಲ್ಲಿ ಸೂರ್ಯಾಚಂದ್ರ ರಾಕ್ಷಸ ಬ್ರಹ್ಮನಿಂದ ಹೊರ ತಗೋತಾನೆ. ಯೋನಿ ಮುಖಾಂತರ ಹುಟ್ಟಿದ ಅಲ್ಲೇ ನಂಗೆ ಮರಣ ಪ್ರಾಪ್ತಿ ಆಗಲಿ ಅಲ್ಲಿ ಬ್ರಹ್ಮ ತಥಾಸ್ತು ಅಂತ. ಆವಾಗ ದೇವಿ ಮೂರ್ತಿಗಳ ಅಂಶ ತಗೊಂಡು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಾಗಿ ಅವನು ಸಂಹಾರ ಮಾಡಿ ಕಮಲಶಾಲೆಯಲ್ಲಿ ಲಿಂಗರೂಪಿಣಿಯಾಗಿರ್ತಾನೆ. ವರ್ಷಕ್ಕೊಂದು ಬಾರಿ ಕುಬ್ಜಾ ನೀರು ಈ ಬಾಗಿಲ ಬಂದು ದೇವಿಗೆ ಸ್ನಾನ ಮಾಡ್ತಾಳೆ. ಯಾರೇ ಬಡವ ಬರ್ಲಿ ದೊಡ್ಡ ಬರ್ಲಿ ಎಲ್ಲರೂ ಗೋವಾಲಯ ಅಮ್ಮ ನಾಗದೇವರ ಗರುಡನ ಉಪದ್ರವಬೇಕಾಗಿದೆ. ಗೋಯ ನಾಗದೇವರಿಗೆ ಉದ್ದೇಶ ಗೋವಾಲಯ ಅಮ್ಮ ನಿರ್ಮಾಣ ಮಾಡಿದ್ರು. ಸುಭಾಷ ಮುನಿಗೆ ತಪಸ್ಸು ಮಾಡಲಿಕ್ಕೆ ದೇವಿ ನಿರ್ಮಾಣ ಮಾಡಿಕೊಟ್ಟದ ಹೊರತು ಆದಿ ಸ್ಥಳ ಎಲ್ಲದೂ ಇದೆ ಕಮಲಶಾಲೆ. ಗೋವಾಲಯ ಋಷಿಗಳು ತಪಸ್ಸು ಮಾಡಲಿಕ್ಕೆ ಅಮ್ಮ ಮಾಡಿಕೊಟ್ಟರು. ದೇವಿ ಎಲ್ಲರಿಗೂ ಒಳ್ಳೆದಲ್ಲಿ ನಮ್ದು ಯಕ್ಷಗಾನ ಉಂಟು. ಎಲ್ಲ ಬೆಳಗಿಂತೇವೆ ಯಕ್ಷಗಾನ ಮಾಡಿದವರು ತುಂಬಾ ಜನಕ್ಕೆ ಒಳ್ಳೆದಾಗಿದೆ. ಮೂಲ ಪ್ರಸಾದ ತಗೊಂಡು ಮಕ್ಕಳಾಗ್ತಿದ್ರೆ, ಮದುವೆ ಆಗ್ತಿದ್ರೆ ಎಷ್ಟೋ ಜನರಿಗೆ ಒಳ್ಳೆದಾಗಿದೆ. ಎಲ್ಲರೂ ಬಡವ ಬರ್ಲಿ ದೊಡ್ಡ ಬರ್ಲಿ ಎಲ್ಲರಿಗೂ ಒಂದೇ ಲೆಕ್ಕದ ಊಟ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ತೆ. ನಮಸ್ಕಾರ. ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಾಲೆ ಇಲ್ಲಿ ವಿಶೇಷವಾಗಿ ಊಟಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವ ಯಾವ ಬಗೆಯ ಅಡುಗೆಗಳನ್ನ ಮಾಡ್ತಾರೆ ಮತ್ತೆ ಇದಕ್ಕೆ ಹೇಗೆ ನೀವು ನಿಭಾಯಿಸ್ತೀರಾ ಇದನ್ನೆಲ್ಲ? ನಮ್ಮಲ್ಲಿ ಶುಕ್ರವಾರ, ಮಂಗಳವಾರ, ಆದಿತ್ಯವಾರ ತುಂಬಾ ರಶ್. ತಾಯಿ ದಿನ ಆ ದಿನ ಅಂತ ಹೇಳಿ ಎಲ್ಲಾ ದಿನ ರಶ್. ಆ ದಿನ ತುಂಬಾ ವಿಶೇಷ ದಿನ ತಾಯಿಗೆ. ಊಟದ ವ್ಯವಸ್ಥೆ ಏನಂತ ಹೇಳಿದ್ರೆ ಎಲ್ಲಾ ಬಗೆಯ ಐಟಮ್ಸ್ ಗಳನ್ನ ನಾವು ಮಾಡ್ತೇವೆ. ಎಲೆಯಲ್ಲೇ ಊಟ, ಟೇಬಲ್ಲು ಎಲ್ಲ ಇದೆ. ಊಟಕ್ಕೆ ಏನಂತ ಹೇಳಿದ್ರೆ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಚಟ್ನಿ, ಪಲ್ಯ, ಕೂಟು, ಅದೇ ಸಾಸಿವೆ, ಹಪ್ಪಳ ಎಲ್ಲ ಮಾಡ್ತೇವೆ. ಮತ್ತೆ ಪಾಯಸ, ಸ್ವೀಟು, ಮೊಸರು, ಮಜ್ಜಿಗೆ, ಕುಡಿಲಿಕ್ಕೂ ಮಜ್ಜಿಗೆ ಕೊಡ್ತೇವೆ. ಎಲ್ಲಾ ದಿನವೂ ವಿಶೇಷವೇ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಆಕ್ಚುಲಿ ತುಂಬಾ ದಿನದಿಂದ ಅನ್ಕೊಂಡಿದ್ವಿ ನೋಡ್ಬೇಕಂತೇಳಿ. ಇಲ್ಲಿ ಬಂದ್ಮೇಲೆ ಪಾಸಿಟಿವ್ ವೈಬ್ ಅನಿಸ್ತು ನಮ್ಗೆ. ಮತ್ತೆ ಇಲ್ಲಿ ಭೋಜನ ಇದೆಯಲ್ಲ ಎಕ್ಸ್ಟ್ರಾಡಿನರಿ ಇತ್ತು. ತುಂಬಾ ವೆರೈಟಿ ಎಲ್ಲ ಇತ್ತು. ತುಂಬಾ ಚೆನ್ನಾಗಿ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಗೈಡೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ಯೂಟ್ಯೂಬ್ ನೋಡ್ಕೊಂಡೇ ಈ ಬರ್ಬೇಕು ಅಂತಾನೆ ಬಂದಿದ್ದು. ಕೇಳ್ಪಟ್ಟಿದ್ವಿ, ಬಟ್ ಇಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿದೆ. ನಾವು ನೆಕ್ಸ್ಟ್ ರೆಫರ್ ಮಾಡ್ತೀವಿ ಬೇರೆಯವರಿಗೂ ಕೂಡ ಇಲ್ಲಿ ಹೋಗಿ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಸರ್. ನೀವು ಎಷ್ಟು ಟೈಮ್ ಇಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಸರ್ ಫಸ್ಟ್ ಟೈಮ್ ಯಾವ ಊರಿಂದ ಬರ್ತಾ ಇದ್ದೀರಾ? ಶಿವಮೊಗ್ಗದಿಂದ. ಓಕೆ, ಹಾಗಾದ್ರೆ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮಹಾಮಂಗಳತೆ ರಮಣರ ಪ್ರಸಾದ ಅಂತ ಹೇಳಿ ನಾವು ಪಲ್ಯ, ಕೋಸಂಬರಿ, ಚಟ್ನಿ, ಹಪ್ಪಳ, ಆಮೇಲೆ ಕೂಟು, ಪೊಂಗಲು, ಪಾಯಸ, ಸಾರು, ಸಾಂಬಾರು, ಆಮೇಲೆ ಚಿತ್ರಾನ್ನ, ಹೀಗೆ ಮಜ್ಜಿಗೆ, ಮೊಸರು ಇಷ್ಟು ಐಟಮ್ ಕೊಡ್ತೀವಿ. ನೀವು ಎಷ್ಟು ಜನ ಅಡುಗೆಯನ್ನ ತಯಾರಿ ಮಾಡ್ಲಿಕ್ಕಿದ್ದೀರಾ? ನಾವು 5 ಜನ ಇದ್ದೇವೆ. 5 ಜನ. ಪ್ರತಿನಿತ್ಯ ಎಷ್ಟು ಜನ ಭಕ್ತಾಭಿಮಾನಿಗಳು ದೇವಸ್ಥಾನಕ್ಕೆ ಬರ್ತಾರೆ ಊಟಕ್ಕೆ? 1,500ರಿಂದ 2,000. 2,000 ಜನಕ್ಕೆ ಊಟ ಮಾಡ್ತಾರೆ. ಈಗ ವಿಶೇಷ ದಿನಗಳಲ್ಲಿ ಜಾಸ್ತಿ ಜನ ಬರ್ತಾರೆ. ವಿಶೇಷ ಜನರಲ್ಲಿ ಜಾಸ್ತಿ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ 3,500 ಜನ ಆಗ್ತದೆ. ಮಜ್ಜಿಗೆ ಬೇಕಾ? ಲೋಟ ಖಾಲಿ ಮಾಡ್ಕೊಳ್ಳಿ. ಮಜ್ಜಿಗೆ ಬೇಕಾದ್ರೆ ಲೋಟ. ನಮಸ್ತೆ, ನಿಮ್ಮ ಹೆಸರು? ಸುರೇಂದ್ರ ಶೆಟ್ಟಿ. 1996ರಲ್ಲಿ ಶಾಲೆ ಪ್ರಾರಂಭ ಆಗಿದೆ. ಈ ಭಾಗದಲ್ಲಿ ಸುತ್ತಮುತ್ತ ಪ್ರೌಢಶಾಲೆ ಇಲ್ಲದೇ ಇರುವುದರಿಂದ ದೇವಸ್ಥಾನದ ಆಡಳಿತ ಮಂಡಳಿಯವರು
ಅದಕ್ಕೆ ಗಮನ ಹರಿಸಿ ಈ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಆಗಬಾರದೆಂಬ ದೃಷ್ಟಿಯಲ್ಲಿ ಇಲ್ಲಿ ಒಂದು ಪ್ರೌಢಶಾಲೆಯನ್ನು ಆರಂಭಿಸಿದೆ. ಆ ಮಕ್ಕಳಿಗೆ ಬೇಕಾದಂಥ ಪಠ್ಯಪುಸ್ತಕ ಇರ್ಬೋದು, ಎಲ್ಲ ಸೌಲಭ್ಯಗಳನ್ನು ದೇವಸ್ಥಾನ ವತಿಯಿಂದ ಕೊಡಲಾಗ್ತದೆ. ಇತ್ತೀಚಿನ 3 ವರ್ಷಗಳಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಒಂದು ವಸತಿ ಶಾಲೆಯನ್ನು ಆರಂಭಿಸಿದೆ ದೇವಸ್ಥಾನ ವತಿಯಿಂದ. ಆ ಮಕ್ಕಳಿಗೆ ಬೆಳಗಿನ ಊಟ, ಮಧ್ಯಾಹ್ನದ ಊಟ ಹಾಗೆ ಸಂಜೆ ಊಟ ಎಲ್ಲ ದೇವಸ್ಥಾನವೇ ನೋಡಿಕೊಂಡು ಬರ್ತಾ ಇದೆ. ಉತ್ತಮ ರೀತಿಯಲ್ಲಿ ಇಲ್ಲಿ ಪ್ರತಿ ವರ್ಷ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. 15 ಬಾರಿ 100% ಫಲಿತಾಂಶ ಬಂದಿದೆ. இந்த தேவஸ்தானம் ரொம்ப நல்ல அருமையான கோயில். இங்கே வந்து ஃபுட்டும் வந்து சாப்பாடும் ரொம்ப நல்லா இருக்கு. ரொம்ப நல்லா பார்த்துக்கிறாங்க. நல்ல ಸರ್ವಿಸು ரொம்ப நல்லா இருக்கு. ಛಾತ್ರ ಬರೆಗುಂಡೆ ಟ್ರಸ್ಟಿಯವರಿಗೆ ಸಂಬಂಧಪಟ್ಟವ. ಸರಿಸುಮಾರು 40-45 ವರ್ಷದಿಂದ ನಿರಂತರ ಅನ್ನ ಸಂತರ್ಪಣೆ ಈ ಕ್ಷೇತ್ರದಲ್ಲಿ ನಡೀತಾ ಉಂಟು. ಪ್ರತಿದಿನ ಕನಿಷ್ಠ ಅಂತ ಹೇಳಿದ್ರೆ 1000, ಶುಕ್ರವಾರ, ಮಂಗಳವಾರ, ಭಾನುವಾರ ಅದರ ದ್ವಿಗುಣ ಆಗ್ತದೆ ಜನಸಂಖ್ಯೆ. ಪ್ರತಿನಿತ್ಯ ಅನ್ನ ಸಂತರ್ಪಣೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ. ಬೆಳಿಗ್ಗೆ ಗೆಸ್ಟ್ ಹೌಸ್ ನಲ್ಲಿ ಇರುವವರಿಗೆ ಟಿಫನ್ ಅನ್ನು ಕೊಡಲಾಗುತ್ತೆ. ಕನಿಷ್ಠ ಪಕ್ಷ ದಿವಸಕ್ಕೆ 2 ಕ್ವಿಂಟಾಲ್ 1.5 ಕ್ವಿಂಟಾಲ್ ಅಕ್ಕಿ ಅನ್ನ ಆಗ್ಲೇಬೇಕು. ಬಡಿಸೋರು ಸಾಧಾರಣ ಒಂದು 12 ಜನ ದೇವಸ್ಥಾನದ ಸ್ಟಾಫ್ ಇದ್ದಾರೆ. ಇನ್ನು ವಿಶೇಷ ದಿನಗಳಲ್ಲಿ ಸಂಕ್ರಾಂತಿ, ಶುಕ್ರವಾರ, ಮಂಗಳವಾರಕ್ಕೆಲ್ಲ ಸ್ಥಳೀಯ ಸ್ವಯಂ ಸೇವಕರು ಬಂದು ಅವರು ಸೇವೆ ಮಾಡಿ ಹೋಗ್ತಾರೆ. ಪರಸ್ಥಳದ ಭಕ್ತಾದಿಗಳು ಪ್ರತಿ ದಿವಸವೂ ಇದ್ದಾರೆ. ಬೆಂಗಳೂರು, ಮೈಸೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದಲೂ ಬರ್ತಾರೆ. ದೇವಿಯ ಅನುಗ್ರಹ ಸದಾಕಾಲ ಅವರಿಗೆ ಆಗ್ತಾ ಇದೆ. ಆ ಕಾರಣದ ನೆಲೆಯಲ್ಲಿ ಎಲ್ಲಾ ಭಕ್ತರು ಬಂದು ಇಲ್ಲಿ ಸೇವೆ ಮಾಡಿ ದೇವಿ ದರ್ಶನ ಪಡೆದು ಆದಿಸ್ಥಳ ಗುಹಾಲಯದ ಸಂದರ್ಶನ ಮಾಡಿ ಅನ್ನ ಪ್ರಸಾದ ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಆ ವಿಷಯದಲ್ಲಿ ನಮಗೂ ತುಂಬಾ ಸಂತೃಪ್ತಿ ಇದೆ. ಈ ಒಂದು ಪರಂಪರೆ ನಿತ್ಯ ಅವಿಚ್ಛಿನ್ನವಾಗಿ ನಡೆಯಲಿ ಎನ್ನುವಂಥದ್ದು ನಮ್ಮ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಆಶಯವಾಗಿದೆ. ಊಟ ಎಷ್ಟು ಗಂಟೆಗೆ ಪ್ರಾರಂಭವಾಗ್ತದೆ? ಊಟ 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೇವೆ. 11-11:30 ಸ್ಟಾರ್ಟ್ ಮಾಡ್ತೇವೆ. ಮಹಾಪೂಜೆ 12ವರೆಗೆ. ಅಲ್ಲಿಂದ 4 ಗಂಟೆವರೆಗೂ ಊಟ ನಿಲ್ಲಿಸುವುದಿಲ್ಲ. ಬಾಳೆ ಎಲೆ ಊಟ? ಎಲ್ಲರೂ ಬಾಳೆ ಎಲೆ, ಎಲ್ಲರಿಗೂ ಬಾಳೆ ಎಲೆ. ಅಲ್ಲಿ ಇದು ತಟ್ಟೆಯನ್ನು ಕೊಡುವುದಿಲ್ಲ. ರಶ್ ಇರುವಾಗ ಎಲೆ ಸಿಕ್ಕದೇ ಇದ್ದವಾಗ ತಟ್ಟೆಯನ್ನು ಕೊಡ್ತೇವೆ.